ಮಹಾ ತಪಸ್ಸು ಮುರಳಿಯ ಮುಖ್ಯ ಸಾರಾಂಶ. ಮುರಳಿಯಲ್ಲಿ ಪರಮಪಿತ ಪರಮಾತ್ಮ ಬಾಪ್ದಾದ ನಮಗೆ ನೆನಪಿಸುತ್ತಿರುವುದು ಜೊತೆಯಲ್ಲಿರುವ ಅನುಭೂತಿ ಮತ್ತು ಸದಾ ಸ್ವರೂಪದಲ್ಲಿ ನೆಲೆಸಿರುವುದು. ಭಗವಂತನ ಜೊತೆಗಿನ ಅನುಬಂಧವು ಪ್ರದರ್ಶನಕ್ಕಲ್ಲ, ಅದು ನಮ್ಮ ಅಂತರಂಗದ ಶುದ್ಧತೆಯ ಸಂಕೇತವಾಗಿದೆ. ವಜ್ರ ಸಮಾನ ಜಯಂತಿ ಆತ್ಮ ಪರಮಾತ್ಮನ ಜನ್ಮ. ಜಗತ್ತಿನಲ್ಲಿ ಶಿವಬಾಬಾ ಅವರ ಜನ್ಮದ ಜೊತೆಗೆ ಬ್ರಾಹ್ಮಣರಾದ ನಮ್ಮ ಅಂದರೆ ಆತ್ಮದ ದಿವ್ಯ ಜನ್ಮವೂ ಆಗುತ್ತದೆ. ಇದು ಇಡೀ ಕಲ್ಪದಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಅದ್ಭುತವಾದ ವಜ್ರ ಸಮಾನ ಘಟನೆಯಾಗಿದೆ. ಹೃದಯ ರಾಮನ ನೆಲೆ. ಶರೀರ ಎಲ್ಲೇ ಇದ್ದರೂ ಅಂತರಂಗದ ಭಾವನೆಗಳಲ್ಲಿ ಸದಾ ಬಾಬಾ ಜೊತೆಗಿರಬೇಕು. ನನ್ನ ಬಾಬಾ ಎಂದು ಪ್ರೀತಿಯಿಂದ ಕರೆದ ತಕ್ಷಣ ಭಗವಂತ ಹಾಜರಾಗುತ್ತಾರೆ. ಆಧ್ಯಾತ್ಮಿಕ ದೃಷ್ಟಿಕೋನ ಮತ್ತು ಕಾಪಿ ಅಂದರೆ ವಿಶ್ಲೇಷಣೆ. ಭಕ್ತರು ಮಾಡುವುದು ನೆನಪಿನ ಸಂಕೇತ ಅಂದರೆ ಸಿಂಬಾಲಿಕ್ ಕಾಪಿ. ಆದರೆ ಬ್ರಾಹ್ಮಣರಾದ ನಾವು ಮಾಡುವುದು ಪ್ರಾಕ್ಟಿಕಲ್ ಧಾರಣೆ ಅಂದರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ವಿಭಾಗ ಭಕ್ತರ ಬಾಹ್ಯ ಆಚರಣೆ ಅಂದರೆ ಕಾಪಿ. ಬ್ರಾಹ್ಮಣರ ಆಧ್ಯಾತ್ಮಿಕ ಧಾರಣೆ ಅದು ಪ್ರಾಕ್ಟಿಕಲ್. ವ್ರತ ಅಂದರೆ ಫಾಸ್ಟಿಂಗ್, ಒಂದು ದಿನದ ಉಪವಾಸ ಮತ್ತು ಅನ್ನ ಪಾನಾದಿಗಳ ಶೌಚ. 21 ದಿನಗಳ ಕಾಲ ಮನಸ್ಸು ವಚನ ಕರ್ಮಗಳಲ್ಲಿ ಪವಿತ್ರತೆಯ ದೃಢ ವ್ರತ. ಜಾಗರಣೆ ಅಂದರೆ ವಿಜಿಲ್, ರಾತ್ರಿ ಪೂರ್ತಿ ಕಣ್ಣು ತೆರೆದು ಜಾಗರಣೆ ಮಾಡುವುದು. ಮಾಯೆಯ ನಿದ್ರೆಯಿಂದ ಎಚ್ಚೆತ್ತು ಆಂತರಿಕ ಜ್ಞಾನದ ಪ್ರಕಾಶದಿಂದ ಅಂಧಕಾರವನ್ನು ಕಳೆಯುವುದರಲ್ಲಿ ಬಲಿದಾನ ಅಂದರೆ ಸ್ಯಾಕ್ರಿಫೈಸ್. ಪ್ರಾಣಿಗಳನ್ನು ಯಾವುದು ಕುರಿ ಮೇಕೆ ಬಲಿ ಕೊಡುವುದು. ನಾನು ನನ್ನದು ಎಂಬ ಮೇಮೆ ಮಾಡುವ ಅಹಂಕಾರ ಮತ್ತು ಸೂಕ್ಷ್ಮ ಅಜ್ಞಾನವನ್ನು ಬಲಿ ಅರ್ಪಿಸುವುದು. ಮುಖ್ಯ ಎಚ್ಚರಿಕೆ: ನಾನೇ ಸರಿ, ನನ್ನಿಂದಲೇ ಆಯಿತು, ನನ್ನ ಹೆಸರು ಎಂಬ ಸೂಕ್ಷ್ಮ ಅಹಂಕಾರದ ಮೈಲಿಗೆಯನ್ನು ಸಮಾಪ್ತಿ ಮಾಡಿ ಬಾಬಾ ನನ್ನವರು, ನಾನು ಬಾಬರವನು ಎಂಬ ಸ್ಥಿತಿಯೇ ನಮ್ಮನ್ನು ಸಂಪನ್ನರನ್ನಾಗಿ ಮಾಡುತ್ತದೆ. ಈ ಜಯಂತಿಯ ವಿಶೇಷ ಹೋಮ್ವರ್ಕ್: ಶಿವಬಾಬಾ ಎಕ್ಕದ ಹೂವನ್ನು ಅಂದರೆ ಆಕಡದ ಹೂವು ಅರ್ಪಿಸುವಂತೆ ಇಂದು ನಾವು ಬಾಬರವರಿಗೆ ಅರ್ಪಿಸಬೇಕಾದ ವಿಶೇಷ ಹೂವು ವ್ಯರ್ಥ ಸಂಕಲ್ಪಗಳ ಎಕ್ಕದ ಹೂವು. ಏನು ಮಾಡಬೇಕು? ಹಾಗಿದ್ರೆ ವ್ಯರ್ಥ ಸಂಕಲ್ಪಗಳನ್ನು ಮನಸ್ಸಿನಲ್ಲಿ ಮಾಡಬೇಡಿ, ವ್ಯರ್ಥ ಮಾತುಗಳನ್ನು ಕೇಳಬೇಡಿ ಮತ್ತು ಅದರ ರಂಗಿನಲ್ಲಿ ಬರಬೇಡಿ. ಕೊಟ್ಟ ವಸ್ತುವನ್ನು ಯಾವುದು ವ್ಯರ್ಥ ಸಂಕಲ್ಪಗಳನ್ನು ಮತ್ತೆ ಹಿಂತಿರುಗಿ ಪಡೆದುಕೊಳ್ಳಬೇಡಿ. ಶಾಂತಿ. ರಾತ್ರಿ ಮಲಗುವ ಮುನ್ನ ಇಡೀ ದಿನದಲ್ಲಿ ಯಾವುದೇ ವ್ಯರ್ಥ ಸಂಕಲ್ಪ ಬಂತೆ, ನಾನು ಕೊಟ್ಟಿದ್ದನ್ನು ಮತ್ತೆ ತೆಗೆದುಕೊಂಡೇನೆ ಎಂದು ಚೆಕ್ ಮಾಡಿ. 3 ಬಿಂದುಗಳ ಅಂದರೆ ಪಾಯಿಂಟ್ಸ್, ಅದರ ಮಹತ್ವ. ನಾನು ಬಿಂದು ಅಂದರೆ ಆತ್ಮ. 2ನೇದು ತಂದೆ ಬಿಂದು, ಅದು ಪರಮಾತ್ಮ. 3ನೇದು ಬೀಳುವ ಅಂದರೆ ಗತಿಸಿದ ವಿಚಾರಗಳಿಗೆ ಬಿಂದು ಅಂದರೆ ಫುಲ್ ಸ್ಟಾಪ್.
ಮಾಸ್ಟರ್ ಸರ್ವಶಕ್ತಿವಂತ ಸ್ವಮಾನದ ಸೀಟು ಅದರಲ್ಲಿ ಸೆಟ್ಟಾಗಿ ಯಾವಾಗಲೂ ನಿಮ್ಮ ಸ್ವಮಾನದ ಸೀಟ್ನಲ್ಲಿ ಕುಳಿತುಕೊಳ್ಳಿ. ಜಗತ್ತಿನ ಸಣ್ಣ ಪುಟ್ಟ ಸ್ಥಾನಮಾನಗಳಿಗಿಂತ ಪರಮಾತ್ಮ ನೀಡಿದ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಸ್ವಮಾನವು ಶ್ರೇಷ್ಠವಾದುದು. ಸ್ವಮಾನದ ಸೀಟು ಹಾಗಿದ್ದರೆ ಧೈರ್ಯ, ಸಾಹಸ ಮತ್ತು ಪರಮಾತ್ಮನ ಸಹಯೋಗ, ಅದರಿಂದ ನಾವು ನಂಬರ್ 1 ವಿಜಯಿ ರತ್ನ ಆಗಲು ಸಾಧ್ಯ. ಹಾರುವ ಕಲೆ ಅಂದರೆ ಫ್ಲೈಯಿಂಗ್ ಸ್ಟೇಜ್, ಆ ಸ್ಟೇಜ್ನಲ್ಲಿ ನಡೆಯುವ ಕಲೆಯಲ್ಲ, ಸದಾ ಹಾರುವ ಕಲೆಯ ವರದಾನವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಉಮಂಗ ಉತ್ಸಾಹದಲ್ಲಿರಿ. ಮುಖ ಕಮಲದಿಂದ ಸೇವೆ, ನಿಮ್ಮ ಮುಖದಲ್ಲಿರುವ ಭಾಗ್ಯದ ಖುಷಿ ಮತ್ತು ಶಾಂತಿ ಇತರರಿಗೆ ಪರಮಾತ್ಮನ ಪರಿಚಯವನ್ನು ನೀಡಬೇಕು. ಹಾಗೂ ವರದಾನ ಮತ್ತು ಸ್ಲೋಗನ್ನಲ್ಲಿ ಅದರ ಅಂತರಂಗವನ್ನು ಅರಿಯೋಣ. ವರದಾನ: ಸಂಶಯದ ಸಂಕಲ್ಪಗಳನ್ನು ಸಮಾಪ್ತಿಗೊಳಿಸಿ ಮಾಯಾಜೀತರಾಗುವ ವಿಜಯ ರತ್ನ ಭವ. ಭಾವಾರ್ಥ: ನಾನು ಸೋಲಬಹುದೇನೋ, ನನ್ನಿಂದ ಸಾಧ್ಯವಿಲ್ಲವೇನೋ ಎಂಬ ಸಂಶಯವೇ ಸೋಲಿಗೆ ಕಾರಣ. ವಿಜಯವು ನಮ್ಮ ಜನ್ಮಸಿದ್ಧ ಅಧಿಕಾರ. ಮಾಸ್ಟರ್ ನಾಲೆಜ್ಫುಲ್ ಆಗಿರುವುದರಿಂದ ನಮ್ಮ ಬಾಯಿಂದ ಗೊತ್ತಿಲ್ಲ ಅಥವಾ ಸಾಧ್ಯವಿಲ್ಲ ಎಂಬ ಮಾತು ಬರಬಾರದು. ಸ್ಲೋಗನ್: ದಯಾಭಾವನೆಯು ಸಹಜವಾಗಿಯೇ ನಿಮಿತ್ತ ಭಾವವನ್ನು ಇಮರ್ಜ್ ಮಾಡಿಸಿ ಬಿಡುತ್ತದೆ. ಭಾವಾರ್ಥ: ಎಲ್ಲರ ಮೇಲೆಯೂ ರಹಮ್ದಿಲ್ ಅಂದರೆ ದಯಾಭಾವನೆ ಇದ್ದಾಗ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಹೋಗಿ ನಾನು ಕೇವಲ ನಿಮಿತ್ತ ಎಂಬ ಭಾವನೆ ಸ್ವಭಾವವಾಗುತ್ತದೆ. ಮುರಳಿಯ ಮಹಾಮಂತ್ರ: ಸದಾ ನನ್ನ ಬಾಬಾ ಹಜೂರ್ ಹಾಜಿರ್, ಜೊತೆಯಲ್ಲಿದ್ದೇವೆ, ಜೊತೆಯಲ್ಲಿ ಹಾರುತ್ತೇವೆ, ಜೊತೆಯಲ್ಲಿ ಬಾಬಾರವರ ಜೊತೆ ರಾಜ್ಯ ಮಾಡುತ್ತೇವೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.